ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಮ್ಮ ಸಮೃದ್ಧ ಅಂಗವಿಕಲರ ಸಂಸ್ಥೆಗೆ ನಮ್ಮ ಸಮೃದ್ಧ ಮೆರಡಿ ಕ್ವೀನ್ ಆದಂತಹ ಸೋನಾರ ಚಿಕ್ಕಲ್ಗಾರ್ ಅವರು ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ. ಸೊ ಪ್ರತಿದಿನ ನೀವು ಯಾವುದಾದ್ರೂ ಒಂದು ತರಬೇತಿಯ ಮೂಲಕ ಹಾಗೂ ವಿಶೇಷವಾಗಿ ಮೊಬಿಲಿಟಿ, ಆಮೇಲೆ ಸ್ಕಿಲ್ ಟ್ರೈನಿಂಗು, ಆಮೇಲೆ ವಿವಿಧ ತರಬೇತಿಗಳನ್ನ ಪಡೆದುಕೊಳ್ತಾ ಇದ್ದೀರಾ. ಅದ್ರ ಜೊತೆಗೆ ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಅಂದ್ರೆ ಮನರಂಜನೆಗೊಳಿಸಲು ನಮ್ಮ ಸೋನಾರ ಚಿಕ್ಕಲ್ಗಾರ್ ಅವರು ತಮ್ಮ ಕಂಠದ ಮೂಲಕ ಹಾಡುಗಳನ್ನ ಹಾಡಿ ನಿಮ್ಮೆಲ್ಲ ಮನಸ್ಸಲ್ಲಿ ಬಂದಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆ ಅಂತೆ ಗಿಡವನ್ನು ಕೊಟ್ಟು ಸ್ವಾಗತವನ್ನು ಕೋರೋಣ. ಸೊ ಗಿಡವನ್ನ ಕೊಡ್ತಾ ಇದ್ದೀವಿ. ಶಿವಣ್ಣ ಈ ಕಡೆ. ಸರಿ, ಧನ್ಯವಾದಗಳು. ಸೊ ಗಿಡವನ್ನ ಸ್ವೀಕರಿಸಿದ ಸೋನಾರ ಚಿಕ್ಕಲ್ಗಾರ್ ಅವರಿಗೆ ಧನ್ಯವಾದಗಳು. ಇನ್ನು ಕೆಲವೊಂದು ಹಾಡುಗಳನ್ನ ಹಾಡೋದ್ರ ಮೂಲಕ ನಿಮ್ಮೆಲ್ಲ ಮನರಂಜನೆ ಮಾಡ್ತಾರೆ. ದಯವಿಟ್ಟು ತಮ್ಮ ಲಕ್ಷ ಕೊಟ್ಟು ಹಾಡುಗಳನ್ನ ಕೇಳಬೇಕಂತ ಕೇಳ್ಕೊಳ್ತೇನೆ. ನಮಸ್ತೆ. ನನ್ನ ಹೆಸರು ಸೋನಾಲಿ ಚಿಕ್ಕಲ್ಗಾರ್. ನಾನು ಮಹೇಶ್ವರಿ ಸ್ಕೂಲಲ್ಲಿ ಓದಿದ್ದೆ 1 to 10. ಆಮೇಲೆ ನನ್ನ ಕಾಲೇಜ್ ಆರ್ಕಿಡಿ ಕಾಲೇಜಲ್ಲಿ ಆಯಿತು. ಇವಾಗ ಆಸ್ ಅ ಮ್ಯೂಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಇಂಟ್ರೊಡಕ್ಷನ್ ಮಾಡಿಸ್ಕೊಡ್ತೀರಾ? ಓಕೆ, ಒಬ್ಬೊಬ್ಬರಾಗಿ ಹೇಳಿ. ಏನ್ ಮಾಡ್ತಾ ಇರೋದು? 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಯ್ತು ಇವಾಗ. ನೆಕ್ಸ್ಟ್ ನಾನು ಸುರೇಶ್ ಓಕೆ. ನಾನು ಸುರೇಶ್ ಪತಾರ್ ಅಂತಾರೆ. ನಾವು ಮುಖ್ಯತಾರ ಗೌರವದಿಂದ ಬಂದಿದ್ದೆ. ನಾನು ಇಲ್ಲೇ ಬೆಳಗಾವಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಲಿಕ್ಕೆ ಅಲ್ಲಿ ಸೆಕೆಂಡ್ ಇಯರ್ ಬರೋದಿಂದೆ ಇಂಟರ್ವ್ಯೂ ಸ್ಟಾರ್ಟ್ ಆಗಿ ನೀವು ಪಾಂಡ್ಯ ತಗೊಂಡು ಆಕ್ಸಿಡೆಂಟ್ನಲ್ಲಿ ಕಣ್ಣು ಕಳ್ಕೊಂಡ್ವಿ. 2 ಡ್ಯಾಮೇಜ್ ಆಗಿ 5 ವರ್ಷ ಮನೆಯಾಗಿದ್ದೆ. ಇವಾಗ ಜಾಯ್ನ್ ಆಗಿದೆ. ಓಕೆ, ನೆಕ್ಸ್ಟ್. ನನ್ನ ಹೆಸರು ಸಮರ್ಥ ಅಂತಾರೆ. ನಾ ಎರಡು ಚಿಕ್ಕೋಡ ಎಷ್ಟನೇದು ಓದಿದ್ದೆ? ಈಗ ಹಿಂದಿ ಕೆಲಸವಾಗಿ ಬಂದಿದ್ದೆ. ಹೌದಾ? ವೆರಿ ಗುಡ್. ದಿನ ಬರ್ತಿ ಸಮತಿಲ್ಲೇ? ಇಲ್ಲೇ ಇರ್ತಾನೆ. ಇಲ್ಲೇ ಇರ್ತಿ? ವೆರಿ ಗುಡ್. ಈಗ ಒಂದು 15-20 ದಿನ ಆಯ್ತು. ಓಕೆ, ನೆಕ್ಸ್ಟ್. ನನ್ನ ಹೆಸರು ಸಾಸಪ್ಪ. ಈ ವರ್ಷ 10ನೇ ಕ್ಲಾಸ್ ಮುಗಿದೈತೆ. ಓಕೆ, ನೆಕ್ಸ್ಟ್. ನನ್ನ ಹೆಸರು ಮನು ಅಂತಾರೆ. ನಂದು ಯತಿ ಡಿಸ್ಟಿಕ್ ಶಾಪುರ ತಾಲೂಕು ಬನ್ನೂರು ಗ್ರಾಮ ಎಂಬುದು. ನಾನು ಸಂಜೀವಿನಿ ಅಂಗನವಾಡಿ ಪಾಠಶಾಲೆಯಲ್ಲಿ 10ನೇ ಕ್ಲಾಸ್ ಆಗಿ ಇವತ್ತು ಮುಗಿಸಿದ್ದೀನಿ ರೀ. ನೆಕ್ಸ್ಟ್ ಇದೆ ಉದ್ಯೋಗದ ಬಗ್ಗೆ. ನೆಕ್ಸ್ಟ್. ನನ್ನ ಹೆಸರು ಸುಶಾಂತ್ ಅಂತ ಜಗನ್ ತಾಲೂಕು ಬಾಲಕೃಷ್ಣ. ಸಂಜೀವಿ ಅಂಧ ಮಕ್ಕಳ ವಿಶೇಷ ಪಾಠಶಾಲೆ 9ರಿಂದ ಮುಂಚೆ 10ನೇ ತಾರೀಕು ಮೊಬೈಲಿಟಿ ಕಲಿತು. ಏನು ಕಲಿತಿರ್ತಿ? ಮೊಬಿಲಿಟಿ. ಓಕೆ. ಓಕೆ. ಸೊ ಇದೆಲ್ಲ ಇಂಟ್ರೊಡಕ್ಷನ್ ಮಾಡಿಕೊಟ್ರೆ, ಇವರು ಸೋನಾರ ಚಿಕ್ಕಲ್ಗಾರ್ ಅವರು ಮಹೇಶ್ವರಿ ಸ್ಕೂಲಲ್ಲಿ ಓದಿ ಡಿಗ್ರಿ PUC ಆಯಿತು, ಡಿಗ್ರಿ ಆಯಿತು, 10ನೇ ಕಾಲೇಜಲ್ಲಿ ಮುಗಿಸಿ ಇವಾಗ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರುಗಳನ್ನು ಮಾಡಿ ಬೆಳಗಾವಿ ಅಷ್ಟೇ ಅಲ್ಲದ ಕರ್ನಾಟಕ ರಾಜ್ಯದ ಅಷ್ಟೇ ಅಲ್ಲದ ವಿವಿಧ ರಾಜ್ಯಗಳಾದಾಗ ತಮ್ಮ ಹಾಡುಗಳನ್ನ ಹಾಡೋದ್ರ ಮೂಲಕ ಸಾಕಷ್ಟು ಜನರನ್ನ ಮನರಂಜನೆ ಮಾಡಿದ್ದಾರೆ. ಸೊ ಅವರ ನಿಮ್ಮ ಮುಂದೆ ಇವತ್ತು ಹಾಡಕ್ಕೆ ಬಂದಿದ್ದಾರೆ. ಸೊ ಎಲ್ಲರೂ ನೀವು ಅವರ ಹಾಡುಗಳನ್ನ ಕೇಳಿ ಮನರಂಜನೆ ಆಗಲಿ. ಸೊ ಆದಷ್ಟು ಪ್ರೋತ್ಸಾಹ ಮಾಡ್ರಿ ಅವರಿಗೆ. ನಾ ಇವಾಗ ಫಸ್ಟ್ ಹಿಂದಿ ಹಾಡ ಹಾಡ್ತೀನಿ, ಪ್ರೇಯರ್ ಸಾಂಗ್ ಅಂತ. ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ಬೇಕಾದ್ರೆ ದೇವರನ್ನ ನೆನೆಸ್ಕೋಬೇಕಾದಂತ ನಮ್ಮ ಭಾರತದ ಸಂಸ್ಕೃತಿ. ಅಂದರೆ ಯಾವುದೇ ಕಾರ್ಯಕ್ರಮ ದೇವರನ್ನ ನೆನೆಸೋದ್ರ ಮೂಲಕ ಸೊ ವಿಘ್ನವಿನಾಶಕ ವಿನಾಯಕ ಸೊ ಯಾವುದೇ ಒಂದು ಅಡೆತಡೆಗಳು ಬರಂಗಿಲ್ಲ ಅಂತ ನಮ್ದು ಒಂದು ನಂಬಿಕೆ. ಆ ನಂಬಿಕೆಯಂತೆ ಇವತ್ತ ವಿಘ್ನವಿನಾಶಕ ವಿನಾಯಕ ಶಿವನನ್ನ ಎಲ್ಲರನ್ನ ನೆನೆಯೋದ್ರ ಮೂಲಕ ಇವತ್ತು ಸೋನಾರ ಚಿಕ್ಕಲ್ಗಾರ್ ಅವರು ಒಂದು ಹಾಡನ್ನು ಹಾಡ್ತಾರೆ. ದಯವಿಟ್ಟು ಕೇಳ್ರಿ. ಈಶ್ವರ
सत्य है सत्य ही शिव है सुंदरम ईश्वर सत्य है सत्य ही शिव है शिव ही सुंदर है सत्यम शिवम सुंदरम सत्यम शिवम सुंदरम सत्यम शिवम सुंदरम दया करो प्रभु देखो इनको हर घर के आंगन में राधा मोहन शरणम सत्यम शिवम सुंदरम सत्यम शिवम सुंदरम एक सूर्य है एक सूर्य है ನಿಮ್ದು ಇತ್ತಂದ್ರೆ ಜೀವನದಾಗ ಏನಾದ್ರು ಮಾಡ್ತಾರೆ ನೀವು ಕೂಡ. ಸೊ ಇವಾಗ ಮತ್ತೊಂದು ಹಾಡು ನಿಮ್ಗೆ ಕನ್ನಡ ಹಾಡನ್ನ ಮತ್ತೊಂದು ಹಾಡ್ತಾರೆ. ಸೊ ನನ್ನ ಚಿಕ್ಕವರ ದಯವಿಟ್ಟು ಕೇಳಿ. ಹಾಡು ಹಾಡೋದಕ್ಕಿಂತ ಕಷ್ಟ ನನಗೆ ಹೇಳ್ತಿ ಸಮರ್ ಕ್ಯಾಂಪ್ ಯಾಕೆ ಮಾಡ್ತೀವಿ ಯಾರಿಗೆ ಗೊತ್ತದ ವಸಂತ ಶಿಬಿರ ಯಾಕೆ ಮಾಡ್ತೀವಿ ಸಮರ್ ಕ್ಯಾಂಪ್ ಎದುರು ಸಲುವಾಗಿ ಮಾಡ್ತಾರೋ ಕಾರಣ ಏನು ಇದರಿಂದ ನೀವೇನ್ ಪಡೆದುಕೊಳ್ತೀರಿ ಯಾರು ಹೇಳ್ತೀರಿ ಸೂರಜ್ ಹೇಳ್ತಿ ಸಮರ್ ಕ್ಯಾಂಪ್ ಹಾ ಸಮರ್ ಕ್ಯಾಂಪ್ ಯಾಕೆ ಮಾಡ್ತಾರೋ ಸಮರ್ ಕ್ಯಾಂಪ್ ಅಂದ್ರೆ ಸರ್ ನಾನು ತಿಳಿದ ಮಟ್ಟಿಗೆ ಅಂದರೆ ಸರ್ ಈಗ ನೀವು ಹೇಳಿದ್ರಲ್ಲ ನಾವು ಕಲ್ತಿರ್ತವೋ ನಾವು ಇನ್ನೊಬ್ಬರು ಕಲಿಸ್ಕೊಡ್ಬೇಕು ಅಂದ್ರೆ ನಾವು ಅಷ್ಟೇ ಕಲಿತು ಸುಮ್ಮನೆ ನಾವು ಅಷ್ಟೇ ಸಾಧನೆ ಮಾಡೋದು ನಾವು ಕಲ್ತದನ್ನ ಇನ್ನೊಬ್ರಿಗೆ ಕಲಿಸ್ಕೊಟ್ರೆ ಇನ್ನೂ ಒಂದು ಅವರು ಕಲ್ಕೋತಾರಂತ ಸಮರ್ ಕ್ಯಾಂಪ್ ಇರ್ತಾರೆ ಸರ್ ನೆಕ್ಸ್ಟ್ ಮತ್ತೆ ಹೇಳ್ತಾರೆ ಸರ್ ನಾನು ಸಮರ್ಥ ಕ್ಯಾಂಪ್ ಅಂದ್ರೆ ಬಟ್ ಸಮರ್ಥ ಕ್ಯಾಂಪ್ ಅಲ್ಲೋ ಸಮರ್ ಕ್ಯಾಂಪ್. ಓಕೆ ಹಾ ಹೇಳಿ ನಾವು ಎಲ್ಲಿದ್ದು ಹೇಗಿರ್ತೋ ಗೊತ್ತಿಲ್ಲ ಬಟ್ ನಮ್ಮನ್ನು ಕರೆಸಿ ನಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಗುರುತಿಸಿ ಮತ್ತು ಅದಕ್ಕೆ ಪ್ರೋತ್ಸಾಹ ನೀಡೋ ಮುಖಾಂತರ ಮತ್ತು ನಮ್ಮನ್ನು ಹೆಚ್ಚು ಬೆಳೆಸೋ ಮುಖಾಂತರ ಸಮರ್ಥ ಕ್ಯಾಂಪ್ ಅಂತ ಇಷ್ಟಪಡ್ತೀನಿ. ಓಕೆ ಮತ್ತೆ ಹೇಳ್ತೀರಿ ಸಮರ್ ಸಮರ್ ನೀವು ಹೇಳ್ತೀಯ ಸೊ ಸಮರ್ ಕ್ಯಾಂಪ್ ಅಂದ್ರೆ ಏನ ಸೊ ಬೇಸಿಗೆ ಶಿಬಿರ ಸಮರ್ ಕ್ಯಾಂಪ್ ಅಂತ ಬೇಸಿಗೆ ಶಿಬಿರ ಅಥವಾ ವಸಂತ ಶಿಬಿರ ಅಂತ ಶಿಬಿರ ಹೇಳ್ತಾರೆ ಅಂತ ಕರೀತಾರೆ. ಸೊ ಸಮರ್ ಕ್ಯಾಂಪ್ ಯಾಕೆ ಮಾಡ್ತೇವೆ ಅಂತಂದ್ರೆ ನೀ ಸೂರಜ್ ಫಸ್ಟ್ ಹೇಳಿದ್ದೆಲ್ಲ ಕರೆಕ್ಟ್ ಸಮರ್ ಕ್ಯಾಂಪ್ ಅಂದ್ರ ನಮ್ಮಲ್ಲಿರೋ ಕಲೆಯನ್ನ ಇನ್ನೊಬ್ರಿಗೆ ಕೊಡೋದಕ್ಕ ಮತ್ ಅದು ಅಟೆಂಡ್ ಮಾಡೋರು ಮಕ್ಕಳು ಇರ್ತಾರ ಸೂಟಿ ಒಳಗ ಅವ್ರು ಅಲ್ಲೇ ಇಲ್ಲೇ ಹೋಗ್ಬಾರ್ದು. ಈಗ ನೋಡಿದ್ರಲ್ಲ ಜಗತ್ ಹೆಂಗ ಬಹಳ ಕೆಟ್ಟಗೊಂತ ಹೊಂಟೈತಿ ಎಷ್ಟು ಕೆಟ್ಟ ಚಟಗಳು ಇರ್ತಾವ. ಸೊ ಅದನ್ನ ಅಳವಡಿಸ್ಕೋಬಾರ್ದು ಏನ್ರ ಈ ಸಮರ್ ಕ್ಯಾಂಪ್ ಮೂಲಕ ಎಲ್ಲಾರು ಒಟ್ಟಿಗೆ ಇರ್ತಾರೆ ಬೇರೆ ಬೇರೆ ಮಕ್ಕಳು ಜೊತೆ ಇರ್ತಾರ ಅವ್ರ ಕಡೆ ಏನಿರ್ತೈತೆ ಅದ್ ನೀವು ಕಲಿಬಹುದು ನಮ್ಮ ಕಡೆ ನಿಮ್ ಕಡೆ ಏನಿರ್ತೈತಿ ಅದ್ ಅವ್ರು ಕಲಿಸ್ಬೋದಲ್ಲ. ಸೊ ಇದನ್ನೆಲ್ಲ ನಾವು ಸಮರ್ ಕ್ಯಾಂಪ್ ಒಳಗ ಮಾಡ್ಬೋದು. ಸೊ ಸಮರ್ ಕ್ಯಾಂಪ್ ಒಳಗ ಎಕ್ಸಾಕ್ಟ್ಲಿ ಏನೇನ್ ಮಾಡ್ಬೋದಪ್ಪ ಏನೇನ್ ಮಾಡ್ಬೋದು ಸಮರ್ ಕ್ಯಾಂಪ್ ಒಳಗ ಸಮರ್ ಕ್ಯಾಂಪ್ ಒಳಗೆ ಏನೇನ್ ಮಾಡ್ಬೋದು ಏನೇನ್ ಕಲಿಯಬಹುದು ಹೇಳ್ರಿ. ಬಾಳ ಸಿಂಪಲ್ ಅದ ಹೇಳ್ರಿ ಯಾರು ಹೇಳ್ತೀರಿ ಈಗ ನೀವೇನ್ ಕಲಿಯತ್ತೀರ ಹೇಳು. ಹಾ ಸೂರಜ್ ಮಲ್ಲು ರಿಷಪ್ಪ ಸುಮ್ಮನೆ ಬೇಸಿಗೆ ಇದ್ರು ರಜೆ ಒಳಗೆ ಸುಮ್ಮನೆ ಅಲ್ಲಿ ಮುಂದೆ ಇಲ್ಲೊಂದು ಹಾಟೆ ಹೊಡಿಬಿಡ್ತಾರ. ಈಗ ಏನಾದ್ರು ಬಂದು ಒಂದು ಕಲ್ಕೊಂಡು ಹೋದ್ರೆ ನಮಗೂ ಒಂದು ಸ್ವಲ್ಪ ವಿದ್ಯೆ ಸಿಕ್ಕಂಗಾಗುತ್ತೆ. ಅಲ್ಲ ಏನಾರ ಕಲ್ಕೊಳತಿ ಅದ ಕಲ್ಕೊಳ್ಳೋದು ಏನೇನ್ ಕಲಿತಿ ಸಮರ್ ಕ್ಯಾಂಪ್ ಸಮರ್ ಕ್ಯಾಂಪ್ ಮುಖಾಂತರ ಏನೇನ್ ಕಲಿತಿ
ಸಮರ್ ಕ್ಯಾಂಪ್ ಮಾತ್ರ ಮೊಬಿಲಿಟಿ ಕಲಿಬೋದು ಓಕೆ ನಮ್ಗೆ ಯೂಸ್ ಆಗಂಗ ಮೊಬಿಲಿಟಿ ಮತ್ತು ನಾವು ಕಾಲೇಜ್ ಕಂಟಿನ್ಯೂ ಮಾಡ್ಬೋದು ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಸ್ಟಡಿ ಕಾಲೇಜ್ ಕಂಟಿನ್ಯೂ ಮಾಡ್ಬೋದು ನಾವು ಅಂತ ಹೇಳಿದ್ರೆ ಬ್ಲೈಂಡ್ಸ ಅಲ್ಲಿ ಕಾಲೇಜ್ ಕಂಟಿನ್ಯೂ ಮಾಡ್ಬೋದು ಏನಾದ್ರು ಸ್ವಯಂ ಜಾಬು ಮಾಡ್ಬೋದು ರೀ ಇದು ನಂಗೆ ಐಡಿಯಾ ಆಗಿಲ್ಲ ಅಷ್ಟೇ ಒಂದು ಜಾಬು ಮಾಡೋದು ಕಲ್ತ್ಕೋಬೋದು ರೀ ಎಲ್ಲ ಥರ ಕಂಪ್ಯೂಟರ್ ತರಬೇತಿ ಸ್ಮಾರ್ಟ್ಫೋನ್ ಯೂಸ್ ಮಾಡೋಕೆ ಬರ್ತಿರಲಿಲ್ಲ ಸ್ಮಾರ್ಟ್ಫೋನ್ ಯೂಸ್ ಮಾಡೋದು ಕಲ್ತ್ಕೋಬೋದು ಇನ್ನು ನಾನಾ ವಿಧ ಉದ್ಯೋಗ ಕಲ್ತ್ಕೋಬೋದು ಅಂದರೆ ಸರ್ ಅವ್ರಿಗೆ ಏನು ಬರ್ತಿರ್ತಲ್ಲ ಅವ್ರ ಮುಖಾಂತರ ಅವ್ರಿಗೆ ಏನು ಗೊತ್ತಿಲ್ಲ ಎಲ್ಲ ಕರೆಕ್ಟಾಗಿ ಕಲ್ತ್ಕೋಬೋದು. ಸಮಾಜ್ ಏನು ಹೇಳು ನೀ ಏನ್ ಕೇಳಕ್ಕೆ? ಮುಂದೆಲ್ಲ ನೀನ್ ಕೇಳತ್ತೆ ಸಮರ್ ಕ್ಯಾಂಪ್ ಅಂತ ನಾವು ನಾವು ಈಗ ಹಾಡ ಸಂಗೀತ ಹಿಂಗೆಲ್ಲ ಸಂಗೀತ ರೀ ಸ್ಕಿಲ್ ಸ್ಕಿಲ್ ಟ್ರೈನಿಂಗ್ ರೀ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ರೀ ಮತ್ತು ಸ್ಟಿಕ್ ಹಿಡ್ಕೊಂಡು ನಡೋದಂಗೆ ಸೊ ಸಮರ್ ಕ್ಯಾಂಪ್ ಇದರಿಂದ ಏನೇ ಕಲಿತಾರೆ ಅಂತ ತರಬೇತಿ. ಸೊ ಎಲ್ಲ ತರಹದ ತರಬೇತಿಗಳನ್ನ ಸಮರ್ ಕ್ಯಾಂಪ್ ಇಟ್ಟಿರ್ತಾರೆ. ಸೊ ಆಯಾ ವಯಸ್ಸಿನ ಅನುಗುಣವಾಗಿ ಕೆಲವರಿಗೆ ಅವ್ರಿಗೆ ಅವಶ್ಯಕತೆ ಇರುವಂತಹದ್ದು ಕಲಿಸುವಂತದ್ದು ತರಬೇತಿಗಳನ್ನ ಸಮರ್ ಕ್ಯಾಂಪ್ ಇಟ್ಟಿರ್ತಾರೆ. ಈಗ ಸಣ್ಣ ಹುಡುಗರು ಇರ್ತಾರ ಅವ್ರಿಗೆ ಸಣ್ಣ ಹುಡುಗರು ಅಗದಿ ಸ್ಕೂಲಿಗೆ ಹೋಗೋರು ನರ್ಸರಿ LKG UKG ಇದ್ದವ್ರಿಗೆ ಹೊಸ ಫಸ್ಟ್ ಏನ್ ಕಲಿಸ್ತಾರೆ ಸಮರ್ ಕ್ಯಾಂಪ್ ಒಳಗಂತಂದ್ರೆ ಹೊಂದ್ಕೊಳ್ಳೋದು ಕಲಿತಾರೆ. ಈಗ ನಾವು ಇರ್ತೀವಿ ನಮ್ಮ ಫ್ಯಾಮಿಲಿ ಒಳಗಷ್ಟು ನಾವು ಇರ್ತೀವಿ, ನಾವು ಬೇರೆದವ್ರು ಯಾರು ನಮ್ಮ ಜಗತ್ನಾಗ ಗೊತ್ತೇ ಇರೋದಿಲ್ಲ, ಒಟ್ಟ ಹೊರಗೆ ಕಾಲ ಇಟ್ಟಿರೋದಿಲ್ಲ ನಾವು. ಸೊ ಈ ಸಮರ್ ಕ್ಯಾಂಪ್ ಮೂಲಕ ಯಾರ್ಯಾರು ಬೇರೆದವ್ರು ಬಂದಿರ್ತಾರಲ್ಲ ಅವ್ರ ಜೊತೆ ಹೊಂದ್ಕೊಳ್ಳೋದು ಕಲಿತೇವೆ ಫಸ್ಟ್ ಆಫ್ ಆಲ್. ಮತ್ತೆ ಹೊಂದ್ಕೊಂಡ್ರೆ ಆಮೇಲೆ ನೀವು ಎಲ್ಲ ಮಾಡ್ಬೋದಲ್ಲ, ಕತೆ ಹೇಳೋದನ್ನ ಕಲಿತೀವಿ, ಗ್ರೂಪ್ ಆಕ್ಟಿವಿಟಿ ಮಾಡೋದು ಕಲಿತೀವಿ, ಸಾಮೂಹಿಕ ಚಟುವಟಿಕೆ. ಸೊ ಆಮೇಲೆ ಇವೆಲ್ಲ ಬರ್ತಾವ, ಸೆಲ್ಫ್ ಎಂಪ್ಲಾಯ್ಮೆಂಟ್, ಸೆಲ್ಫ್ ಡೆವಲಪ್ಮೆಂಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಇವೆಲ್ಲ ಆಮೇಲೆ ಬರ್ತಾವ, ಹೌದೇನಿಲ್ಲ? ಈಗ ವರ್ಷಾನ್ಗಟ್ಲೆ ನೀವು ಸ್ಕೂಲ್ನಾಗ ಇದ್ದು ಏನೋ ಕಲಿತೇವೆ, ಬಟ್ ಅಲ್ಲಿ ಹೋಗಿ ಓದೋದು, ಅದರ ಆಕ್ಟಿವಿಟೀಸ್ ಮಾಡೋದು ಮತ್ತು ಮನೆಗೆ ಬರೋದು ಹಿಂಗಿರ್ತೈತೆ. ಸಮ್ಮರ್ ಕ್ಯಾಂಪ್ನಾಗಿನ ವಿಶೇಷವಾಗಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಯಿತು, ಕಲ್ಚರಲ್ ಆಕ್ಟಿವಿಟೀಸ್ ಆಯಿತು, ಆಮೇಲೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳಾಯಿತು, ಅವನ್ನೆಲ್ಲ ಅಟೆಂಡ್ ಮಾಡಿಸ್ತಾರೆ. ಸೊ ನಿಮ್ಮಲ್ಲಿ ವಿಶೇಷವಾಗಿ ಏನೇನು ಇರ್ತಾವಲ್ಲ ಟ್ಯಾಲೆಂಟ್ಗಳು ಅವ್ರನ್ನ ಶೋ ಮಾಡಕ್ಕೆ ಹಚ್ಚೋದ ಸಮ್ಮರ್ ಕ್ಯಾಂಪ್ ಸ್ಪೆಷಲ್. ಓಕೆ, ಇವಾಗ ನೆಕ್ಸ್ಟ್ ಒಂದು ಹಾಡನ್ನು ಹಾಡ್ತಾರ ನಮ್ಮ ಸೋನಲ್ಲಿ ಅವರು. ಈ ಹಾಡು ಕೇಳಿದ ಕೂಡಲೇ ಈ ಹಾಡು ಹಾಡಿದ ಕೂಡಲೇ ನಾನು ಒಂದು ಗ್ರೂಪ್ ಆಕ್ಟಿವಿಟಿ ಮಾಡಿಸ್ತೇನೆ, ಹಾಡಿನ ಮೂಲಕನೇ ಮಾಡಿಸ್ತೇನೆ. ಓಕೆ, ಎಲ್ಲರಿಗೂ ಯಾವ ಹಾಡ ಒಂದು ಬರ್ತದೆ, ಎಲ್ಲರೂ ಹೇಳಿ ನಾನು ಯಾವ್ದು ಬರ್ತೈತಿ? ಒಂದು ಹಾಡು ಎಲ್ಲರಿಗೂ ಯಾವ್ದು ಬರ್ತೈತಿ ಕನ್ನಡ? ಪಟ್ನಾ ಬೊಂಬೆ ಬರ್ತೈತೆ. ಮುಂಬೈ ಹೇಳ್ತೈತೆ ಬರ್ತೈತಲ್ಲ, ನನಗೂ ಬರ್ತಿದ್ರಿ. ನಿಮ್ಗೂ ಬರ್ತೈತೆ, ಎಲ್ಲರಿಗೂ ಬರ್ತೈತಲ್ಲ, ಬರ್ತೈತಲ್ಲ. ಸೊ ಆ ತರಹದ ನಾವು ಒಂದು ಗ್ರೂಪ್ ಆಕ್ಟಿವಿಟಿ ಅದ್ರಾಗ ಮಾಡ್ತೀವಿ. ಓಕೆ, ಫಸ್ಟ್ ಹಾಡು ಕೇಳಿ.